ನಮಸ್ಕಾರ ರೀ ಎಲ್ಲರಿಗೂ. ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇನ್ನೇನು ಬೇಸಿಗೆ ಬಂದೇ ಬಿಡ್ತು, ಹಾಗಾಗಿ ಮೂಲಂಗಿ ಸಾರನ್ನ ತೋರಿಸ್ಕೊಡತ್ತೀನಿ. ಮೂಲಂಗಿ ನಮ್ಮ ಆರೋಗ್ಯಕ್ಕಂತೂ ಭಾಳ ತಂಪು, ಜೊತೆಗೆ ಮೂಲವ್ಯಾಧಿ ಇರ್ತೈತಲ್ಲ ಕೆಲವೊಬ್ಬರಿಗೆ, ಅಂಥವರು ಇದನ್ನು ವಾರದಲ್ಲಿ 3-4 ದಿವಸ ಉಪಯೋಗಿಸ್ತಾ ಬಂದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರಿಸಲ್ಟ್ನ ಕೊಡ್ತೈತೆ ಅಂತ ಹೇಳ್ಬೋದು. ಬರ್ರಿ ಹಾಗಾದ್ರೆ ಸ್ನೇಹಿತರೆ, ಮೂಲಂಗಿ ಮಜ್ಜಿಗೆ ಸಾರನ್ನು ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನೋಡ್ರಿ, ನಾನು ಹಸಿ ಖಾರ ಮಾಡ್ಕೊಳತ್ತೀನಿ. ಹಸಿ ಖಾರ ಮಾಡ್ಕೊಳಕ್ಕೆ ಹಸಿಮೆಣ್ಸಿನ್ಕಾಯಿ 4 ತೊಗೊಂಡೇನಿ. ಹಾಗೆ ಒಂದು ಸಣ್ಣ ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಆಮೇಲೆ ಜೀರಿಗೆ ಬೇಕಾಗ್ತೈತಿ. ಒಂದು ಅರ್ಧ ಚಮಚ ಜೀರಿಗೆ ಆದರೆ ಸಾಕು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಉಪ್ಪನ್ನು ಸೇರ್ಸತ್ತೀನಿ. ಹಸಿ ಖಾರ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೋಬೇಕು. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ, ಹಸಿ ಖಾರ ರೆಡಿ ಆಯಿತು. ಈ ರೀತಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿರ್ಬೇಕು ನೋಡ್ರಿ. ಈಗ ಇದನ್ನು ಸೈಡ್ ಇಟ್ಬಿಡೋನು, ಒಗ್ಗರಣೆ ಮಾಡ್ಕೊಳ್ಳೋನು ಬರ್ರಿ. ಹಾಗೆ ಸ್ನೇಹಿತರೆ, ನಾನು ಕಡಾಯಿಗೆ ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳತ್ತೀನಿ ಒಗ್ಗರಣೆಗೆ. ಹಾಗೆ ನೋಡ್ರಿ, ಈಗ ಎಣ್ಣೆ ಕಾದ್ಮೇಲೆ ಅರ್ಧ ಚಮಚದಷ್ಟು ಸಾಸಿವೆ, ಜೀರಿಗೆ, ಕರಿಬೇವು ಒಂದು ಹೆಸರಷ್ಟು, ಹಂಗ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3, ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳತ್ತೀನಿ. ಅದಾದಮೇಲೆ ಒಂದು ಸಣ್ಣ ಉಳ್ಳಾಗಡ್ಡಿ ಹೆಂಚಿಟ್ಕೊಂಡಿದ್ನಿ, ಅದನ್ನು ಕೂಡ ಸೇರಿಸ್ಕೊಳತ್ತೇನೆ. ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚದಷ್ಟು ಅರಿಶಿನ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ರಿ, ಹಸಿ ಖಾರ ಸೇರಿಸ್ಕೊಳತ್ತೇನೆ. ತರಿಯಾಗಿ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಹಸಿ ಖಾರ ಸೇರಿಸ್ಕೊಳತ್ತೇನೆ. ಚೆಂದಾಗೆ ಖಾರ ಬಿಡೋವರೆಗೂ ಹಸಿ ಖಾರನ ಒಗ್ಗರಣೆ ಒಳಗೆ ಈ ರೀತಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕಲ್ಲುಪ್ಪು ಸೇರಿಸ್ಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡ್ತೈತಿ. ಹಂಗೆ ನೋಡ್ರಿ, ಈಗ 2 ಮೂಲಂಗಿನ ಚೆಂದಾಗೆ ತೊಳೆದು ಸಿಪ್ಪೆ ತೆಗೆದು ತುರ್ಕೊಂಡು ಇಟ್ಕೊಂಡೇನಿ ಸಣ್ಣಗೆ. ಇದನ್ನು ಈಗ ಒಗ್ಗರಣೆ ಒಳಗೆ ಸೇರಿಸ್ಕೊಳತ್ತೇನೆ. ನೀವು ಬೇಕು ಅಂದ್ರೆ ಒಗ್ಗರಣೆ ಒಳಗೆ ಕಡಲೆಬೇಳೆ, ಉದ್ದಿನಬೇಳೆ ಸೇರಿಸ್ಕೋಬೋದು, ಇನ್ನೂ ಒಳ್ಳೆ ಟೇಸ್ಟ್ ಬರ್ತೈತಿ. ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಮೂಲಂಗಿ ಹಸಿ ವಾಸನೆ ಹೋಗೋವರೆಗೂ ಒಂದು 5 ನಿಮಿಷ ಸಣ್ಣ ಉರಿ ಒಳಗೆ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗ ಸ್ನೇಹಿತರೆ, ಒಂದು ಅರ್ಧ ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳತ್ತೇನೆ. ಥಿಕ್ನೆಸ್ಗೋಸ್ಕರ ಸ್ವಲ್ಪ ಹಿಟ್ಟು ಹಚ್ಕೊಳತ್ತೇನೆ ಮೂಲಂಗಿ ಸಾರಿಗೆ. ಇದನ್ನು ಕೂಡ ಈಗ ಮೂಲಂಗಿ ಜೊತೆ ಒಂಚೂರು ಲೈಟಾಗೆ ಫ್ರೈ ಮಾಡ್ಕೋತೇನೆ ಕಡಲೆ ಹಿಟ್ಟನ್ನು. ಕಡಲೆ ಹಿಟ್ಟು ಹಾಕ್ದ ಸಾರು ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ, ಮಜ್ಜಿಗೆ ಒಂದು ಕಡೆ, ಮೂಲಂಗಿ ಒಂದು ಕಡೆ ಆಗಿಬಿಡ್ತೈತಿ. ಕಡಲೆ ಹಿಟ್ಟು ಹಚ್ಚೋದ್ರಿಂದ ಸಾರು ಒಳ್ಳೆ ಥಿಕ್ನೆಸ್ ಬರ್ತೈತೆ ಸಾರಿಗೆ. ಸೊ ಹಾಗಾಗಿ ಕಡಲೆ ಹಿಟ್ಟು ಸೇರಿಸ್ಕೊಂಡೇನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಮೂಲಂಗಿನ ಚೆಂದಾಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಈಗ ಚೆಂದಾಗೆ ಕುದಿಸ್ಕೊಳತ್ತೇನೆ. ಕುದಿ ಬರಬೇಕಿದು ಚೆಂದಾಗೆ. ಕಡಲೆ ಹಿಟ್ಟು ಮೂಲಂಗಿ ಚೆಂದಾಗೆ ಕುದಿಬೇಕು. ಹಾಗೆ ಸ್ನೇಹಿತರೆ, ಒಗ್ಗರಣೆ ನೋಡಿರಿ, ಒಂದು 5 ನಿಮಿಷ ಚೆಂದಾಗೆ ಕುದಿಸ್ಕೊಂಡಾಯಿತು. ಒಳ್ಳೆ ಕುದಿ ಬಂದೈತಿ. ಈಗ ಫೈನಲ್ ಆಗಿ ಮಜ್ಜಿಗೆ ಸೇರಿಸ್ಕೊಳತ್ತೇನೆ. 2 ಗ್ಲಾಸಷ್ಟು ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳತ್ತೇನೆ. ಈಗ ನೋಡ್ರಿ, ಒಂದು ಕುದಿ ಬರೋವರೆಗೂ ಮಜ್ಜಿಗೆನ ಈ ರೀತಿ ಕೈಯಾಡಿಸ್ತಾನೆ ಇರಬೇಕು. ಇಲ್ಲ ಅಂದ್ರೆ ಏನಾಗ್ತೈತಿ ಅಂದ್ರೆ ಮಜ್ಜಿಗೆ ಒಡೆದಂಗೆ ಆಗ್ತೈತಿ, ನೀರು ಆದಂಗೆ ಆಗ್ತೈತಿ. ಕೈಯಾಡಿಸ್ತಾ ಇರಬೇಕು ಮಜ್ಜಿಗೆ ಒಡಿದಂಗೆ. ಹಾಗೆ ಸ್ನೇಹಿತರೆ, ಸಾರನ್ನ ಒಂದು 5 ನಿಮಿಷ ಬಿಸಿ ಮಾಡ್ಕೊಂಡಾಯಿತು. ಇನ್ನೇನು ಕುದಿ ಬರ್ತೈತಿ ಅನ್ನೋ ಅಷ್ಟೊತ್ತಿಗೆ ಸ್ಟವ್ನ ಆಫ್ ಮಾಡ್ಕೋಬೇಕು. ಯಾಕಂದ್ರೆ
ಮಜ್ಜಿಗೆ ಎಲ್ಲ ಫುಲ್ ಹೊಡ್ಕೊಂಡಂಗೆ ಆಗ್ಬಿಡ್ತೈತಿ. ಈಗ ಇಷ್ಟಾದಮೇಲೆ ನಾನು ಫೈನಲಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತ್ತೇನೆ. ಇಷ್ಟಾದ್ರೆ ನೋಡ್ರಿ ಹಸಿ ಮೂಲಂಗಿ ಮಜ್ಜಿಗೆ ಸಾರು ಅನ್ಬೋದು, ಮೂಲಂಗಿ ಮಜ್ಜಿಗೆ ಸಾರು ಅನ್ಬೋದು. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ತಿನ್ಬೋದು. ಮತ್ತು ಈ ಬೇಸಿಗೆ ಟೈಮ್ ಒಳಗೆ ನಮ್ಮ ಬಾಡಿ ಹೀಟ್ ಆಗ್ತಿರ್ತೈತಿ. ಅಂಥ ಟೈಮ್ನಾಗ ಒಳ್ಳೆ ಆರೋಗ್ಯಕರ ರೆಸಿಪಿ ಅಂತ ಹೇಳ್ಬೋದು ಮೂಲಂಗಿ ಮಜ್ಜಿಗೆ ಸಾರು. ನೀವು ಕೂಡ ಈ ಮೂಲಂಗಿ ಮಜ್ಜಿಗೆ ಸಾರನ್ನ ಟ್ರೈ ಮಾಡಿರಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ಸ್ ಬಾಕ್ಸ್ ಒಳಗೆ ತಿಳಿಸ್ರಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ಮತ್ತು ಸಿಗೋಣ ಮತ್ತಷ್ಟು ಹೊಸ ಈಸಿ ರೆಸಿಪಿ ಜೊತೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು. ಧನ್ಯವಾದ. ಶರಣ್ರಿ.